ನಮಸ್ತೆ ವಿದ್ಯಾರ್ಥಿಗಳು. ಇಡೀ ಕರ್ನಾಟಕದಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಎಲ್ಲರೂ ಕೂಡ ನಮ್ಮ ಒಂದು ತಿರುಮಲ ಅಕಾಡೆಮಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನೋಡಿ, ನಮ್ಮ ಒಂದು ಅಕಾಡೆಮಿ ಏನಿದೆ, ಅಕಾಡೆಮಿಗೆ ಬಂದಾಗ ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯವರನ್ನ ಕರ್ಕೊಂಡ್ ಬಂದಿದ್ವಿ. ಅವರೇ ಯಾರಪ್ಪ ಅಂತಂದ್ರೆ ತಿರುಮಲ ಅಕಾಡೆಮಿಯಲ್ಲಿ ಬೋಧಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಎಂ ಅವರು. ಹಾಗೆ ನೋಡಿ, ಸರ್ ಬಂದಾಗ ಇತ್ತೀಚಿನ 2024 ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತೋ ಅದರ ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಹುದ್ದೆಗಳಾಗಿರ್ತಕ್ಕಂಥ PSI, ಅಕೌಂಟ್ ಅಸಿಸ್ಟೆಂಟು, ಲೇಬರ್ ಡಿಪಾರ್ಟ್ಮೆಂಟು, ಆಸ್ ವೆಲ್ ಆಸ್ ನೆಕ್ಸ್ಟ್ ಫುಡ್ ಡಿಪಾರ್ಟ್ಮೆಂಟ್, ಈ ಹುದ್ದೆಗಳಿಗೆ 2024 ಆಯ್ಕೆಗೊಂಡಿದ್ದಾರೆ. ಅದರಿಂದ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ಯಾವ ತರ ಒಂದು ಅವರ ಒಂದು ಸ್ಟ್ರಾಟಜಿ ಇತ್ತು, ಯಾವ ತರ ಒಂದು ತಯಾರಿ ಇತ್ತು, ಅವೆಲ್ಲ ಟೋಟಲಿ ನಾವು ಒಂದು ಪಡ್ಕೊಳ್ಳೋಣ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ವಿಜಯನಗರದಲ್ಲಿ ಬಂದಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ದಿನ ಓದ್ತಾರೆ, ಒಂದು 6 months ಓದ್ತಾರೆ, ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಊರುಗಳಿಗೆ ಹಾಗೆ ವಾಪಸ್ ಹೊರಟೋಗ್ತಾರೆ. ಅದರಿಂದ ಪೇಷನ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಸರ್ ಯಾವ ತರ ಸ್ಟ್ರಾಟಜಿಯನ್ನ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರಿಂದನೇ ತಿಳ್ಕೊಳ್ಳೋಣ. ಅದರಿಂದ ಈಗ ನೋಡಿ, ಫಸ್ಟ್ ಬಂದಾಗ ನಾವು ಸರ್ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ ಆ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ನಾರಾಯಣ ಸ್ವಾಮಿ ಸರ್, ನಿಮ್ಮ ಒಂದು ನಮ್ಮ ಒಂದು ತಿರುಮಲ ಅಕಾಡೆಮಿಗೆ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನೋಡಿ, ನಮ್ಮ ಒಂದು ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆ ನೀವು ಯಾವ ತರ ಒಂದು ನಡ್ಕೊಂಡ್ ಬಂದ್ರಿ ಅವೆಲ್ಲ ಕೂಡ ಹಂತ ಹಂತವಾಗಿ ನೋಡ್ತಾ ಬರೋಣ. ಈಗ ಸದ್ಯಕ್ಕೆ ಬಂದಾಗ ಅವ್ರಿಗೆ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ ಆ ಒಂದು ವಿಚಾರವನ್ನ ವ್ಯಕ್ತಪಡಿಸಿ. ನಮ್ಮೂರು ಕೋಲಾರ ತಾಲೂಕಿನ ನೀರ್ಕಂಠಪುರ ಅಂತ ಒಂದು ಕುಗ್ರಾಮ. ಅಲ್ಲಿ ನಮ್ಮ ತಂದೆ ತಾಯಿಗಳಿಬ್ರು ಕೂಲಿ ಮಾಡೋರು. ನಮ್ದು ಇದು ಬ್ಯಾಕ್ಗ್ರೌಂಡ್ ನೋಡ್ಬೇಕಂದ್ರೆ ನಾವು ತುಂಬಾ ಕಡು ಬಡತನದಿಂದ ಬಂದೆವು. ಅಂದ್ರೆ ಸರಿಯಾಗಿ ಇರೋದಕ್ಕೆ ಮನೆ ಕೂಡ ಇರ್ಲಿಲ್ಲ ನಮಗೆ. ಅಂತ ಪರಿಸ್ಥಿತಿಯಿಂದ ಬಂದವ್ರು ನಾವು. ಆಗ ಕಷ್ಟಗಳಲ್ಲೆಲ್ಲ ನಾವು ಬೆಳೆದು ಬಂದಿದ್ದೀನಿ. ಈಗ ನಾಲ್ಕು ಹುದ್ದೆಗಳಿಗೆ ಒಂದು 2 ವೆರಿಫಿಕೇಶನ್ ಇದೆ, ಒಂದು ಡಿಜಿಟಲ್ ಬರುತ್ತೆ, ಒಂದು ಸಬ್ ಇನ್ಸ್ಪೆಕ್ಟರ್ PSI ಸೆಲೆಕ್ಟ್ ಆಗಿದ್ದೀನಿ, ಅಕೌಂಟ್ ಅಸಿಸ್ಟೆಂಟ್ ಆಗಿ ನಾನು ಸೆಲೆಕ್ಟ್ ಆಗಿದ್ದೀನಿ. ನನ್ನ ಎಜುಕೇಶನ್ ಬ್ಯಾಕ್ಗ್ರೌಂಡ್ ನೋಡೋ ಆದ್ರೆ 1 to 7 ನನ್ನ ಪ್ರೈಮರಿ ಸ್ಕೂಲ್ ಊರಲ್ಲೇ ಓದಿದ್ದು ಸರ್. ಕನ್ನಡ ಮೀಡಿಯಂ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ ನಮ್ ಚಂದ್ರೇಗೌಡ ಸರ್ ಅವ್ರು ಮುಳುಬಾಗ್ಲ ಸರ್. ಅವರು ತುಂಬಾ ನನ್ನ ಒಂದು ತಂದೆ ಸ್ಥಾನದಲ್ಲಿದ್ದು ನಮ್ಮೆಲ್ಲ ನೋಡ್ಕೊಳ್ತಾರೆ. ಅದಾದ್ಮೇಲೆ 8th, 9th, 10th ನಮ್ಮೂರಿಂದ 3 ಕಿಲೋಮೀಟರ್ ಪಟ್ನಾ ಗ್ರಾಮ ಅಂತ, ಆ ಗ್ರಾಮದಲ್ಲಿ ನಾನು 8th, 9th, 10th ವಿದ್ಯಾಭ್ಯಾಸ ಮುಗಿಸಿದೆ. ಅಲ್ಲಿ ನನಗೆ ಒಂದು ಮರೆಯಲಾಗದಂತ ವ್ಯಕ್ತಿಗಳು ಅಂದ್ರೆ ನಮ್ಮ ಟೀಚರ್ಸ್. ನನ್ನ ಜೀವನದಲ್ಲಿ ಯಾರಾದ್ರೂ ಒಂದು ಬೆಸ್ಟ್ ಯಾರು ಇದ್ದಾರೆ ಅಂದ್ರೆ ನನ್ನ ಟೀಚರ್ಸ್. ಪ್ರೈಮರಿ ಸ್ಕೂಲ್ ಚಂದ್ರಗೌಡ ಸರ್ ಅಲ್ಲಿ ಪುಷ್ಪ ಮೇಡಮ್ ನನ್ನ ತಾಯಿ ಸ್ಥಾನದಲ್ಲಿ ನೋಡ್ಕೊಳ್ತಾ ಇದ್ರು. ಮೀನಾ ಮೇಡಮ್ ನವರು, ಬಸವರಾಜ್ ಸರ್, ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಅವರು. ನಮ್ನೆಲ್ಲ ನೋಡ್ಕೊಂಡಂತ ನಮ್ಮ HM ಸೈಯದ್ ಸಮೀವುಲ್ಲಾ ಸರ್, ಅವರೆಲ್ಲ ತುಂಬಾ ಒಳ್ಳೆ ವ್ಯಕ್ತಿತ್ವ ಸರ್. ಅಲ್ಲೇ ನನಗೆ ಬಿದ್ದಂತ ಬೇಸು ನಾನು ಇಲ್ಲಿವರೆಗೂ ಕರ್ಕೊಂಡ್ಬಂತು. ಅಲ್ಲಿ ಏನು ನಮ್ಮ ಸೈನ್ಸ್ ಮೇಡಮ್ ಪುಷ್ಪ ಮೇಡಮ್ ಏನದ್ ನಮ್ಗೆ ಸೈನ್ಸ್ ಟೀಚ್ ಮಾಡ್ತಿದ್ರು, ನಮ್ಮ ಮೀನಾ ಮಿಸ್ ನಮ್ಗೆ ಸಮಾಜ ವಿಜ್ಞಾನ ಮಾಡ್ತಿದ್ರು, ನಮ್ಮ ಬಸವರಾಜ್ ಸರ್ ನಮ್ಗೆ ಏನು ಮೆಂಟಲ್ ಅಬಿಲಿಟಿ ಇದಕ್ಕೆಲ್ಲ ಸಹಾಯ ಅವರಿಂದ ಅವ್ರು ಮಾಡಿ ಟೀಚಿಂಗ್ ಇಂದ ನನಗೆ ಈ ಸ್ಥಾನದಲ್ಲಿ ಇದ್ದೀನಿ ಇವತ್ತು. ಅದಾದ್ಮೇಲೆ ನಾನು 10th ಅಲ್ಲಿ ಸ್ಕೂಲ್ ಪೋಸ್ಟ್ ಬಂದಿ ಸರ್. 514 ಮಾರ್ಕ್ಸ್ ತಗೊಂಡು ಅವಾಗ 2013 ಬ್ಯಾಚ್ ಅಲ್ಲಿ ಸ್ಕೂಲ್ ಪೋಸ್ಟ್ ಬಂದೆ. ಹೌದು. ಅಲ್ಲಿ ಆದ್ಮೇಲೆ ಮತ್ತೆ ಕಾಮರ್ಸ್ ತಗೊಂಡೆ. ಛಲ ಬಿಡ್ಲಿಲ್ಲ, ಯಾಕಂದ್ರೆ ನನಗಿದ್ದಿದ್ದ ಆಸ್ತಿ ಲೈಫಲ್ಲಿ ಒಂದೇ, ನನ್ನ ಎಜುಕೇಶನ್ ನನ್ನ ಆಸ್ತಿ ಸರ್. ನನಗೆ ಎಜುಕೇಶನ್ ಬಿಟ್ರೆ ಬೇರೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ದುಡ್ಡು ಹಣಕಾಸು ಏನಿರ್ಲಿಲ್ಲ. ಅದಾದ್ಮೇಲೆ PUC ಗೆ ಫಸ್ಟ್ PUC ಚಿಂತಾಮಣಿಯಲ್ಲಿ ಬಾಯ್ಸ್ ಕಾಲೇಜಲ್ಲಿ ಓದಿದೆ, ಗೌರ್ಮೆಂಟ್ ಕಾಲೇಜಲ್ಲಿ. ಅಲ್ಲಿ ಕೂಡ ಗೌರ್ಮೆಂಟ್ ಕಾಲೇಜ್. ಅಲ್ಲಿ PUC ಅಲ್ಲಿ ಕಾಮರ್ಸ್ ಅಲ್ಲಿ ಕಾಲೇಜ್ ಫಸ್ಟ್ ಬಂದೆ. ಅದೇ ರೀತಿ ಸೆಕೆಂಡ್ ಇಯರ್ ಕೂಡ ಕಾಮರ್ಸ್ ಓದಿದೆ. ಅಲ್ಲಿ ತಾಲೂಕ್ ಫಸ್ಟ್ ಬಂದೆ. ನಮ್ಮ ಗೌರ್ಮೆಂಟ್ ಕಾಲೇಜ್ ಎಷ್ಟು ಇದೆಯೋ ಆ ತಾಲೂಕಲ್ಲಿ ಅವೆಲ್ಲ ಕಾಲೇಜಲ್ಲಿ ಫಸ್ಟ್ ಬಂದೆ ತಾಲೂಕ್ ಮಟ್ಟದಲ್ಲಿ. ಅಲ್ಲಿ ನನಗೆ 20,000 ಪ್ರೈಸ್ ಮನಿ ಬಂತು. ಇಲ್ಲಿ ನಾನು ಹೇಳೋದೇನಂದ್ರೆ, ಈಗ ನಾನು ಪ್ರೆಸೆಂಟ್ ನಾನು ತುಂಬಾ ಇಂಗ್ಲಿಷ್ ಅಲ್ಲೇ ಮೆಟೀರಿಯಲ್ಸ್ ಓದ್ತಾ ಇದ್ದೀನಿ. ಇಂಗ್ಲಿಷ್ ಅಲ್ಲಿ ಓದ್ತಾ ಇರೋದ್ರಿಂದ ಕೆಲವ್ರು ಏನ್ ಅನ್ಕೊಂತಾರೆ, ಈ ಹುಡುಗ ಎಲ್ಲ ಇಂಗ್ಲಿಷ್ ಮೀಡಿಯಂ ಓದಿದ್ದಾನೆ ಅನ್ಕೊಂತೀರಿ. ಬಟ್ ನಾನು 1 to 12th ವರೆಗೂ ಎಲ್ಲ ಗೌರ್ಮೆಂಟ್ ಕಾಲೇಜಸ್, ಗೌರ್ಮೆಂಟ್ ಸ್ಕೂಲ್ಸ್, ಗೌರ್ಮೆಂಟ್ ಕಾಲೇಜ್. 1 to 12th ಕೂಡ ಕನ್ನಡ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ STC ಅಲ್ಲಿ ಕೋಲಾರ ಶ್ರೀ ದಾನಮ್ಮ ಚೆನ್ನಬಸವಯ್ಯ ಕಾಲೇಜ್ ಕೋಲಾರಲ್ಲಿ ನಾನು STC ಅಲ್ಲಿ BCom ಪದವಿಯನ್ನು ಮುಗಿಸಿದೆ. ಅಲ್ಲಿ ನಾನು BCom ಪದವಿಯಲ್ಲಿ ಪ್ರಿನ್ಸಿಪಾಲ್ ಮೇಡಮ್ ಪುಷ್ಪಲತಾ ಮೇಡಮ್ ಸರ್, ಆಕೆ ನಮ್ಗೆಲ್ಲ ತುಂಬಾ ಸಹಕಾರವಾಗಿದ್ರು. ಅಲ್ಲಿರುವಂತ ಅನುಸೂಯ ಮೇಡಮ್ ಆಗಿರ್ಬೋದು, ಎಲ್ಲ ತುಂಬಾ ಆತ್ಮೀಯರು ಸರ್. ಅವರು ಕೊಟ್ಟಂತ ಸಹಕಾರ, ಅವ್ರ ಟೀಚಿಂಗ್ ವೇ ನಾನು ಈ ತರ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀನಿ ಸರ್. ಯಾಕಂದ್ರೆ ನಮ್ ಟೀಚರ್ಸ್ ಒಂದು ಸಪೋರ್ಟ್ ಇಲ್ಲದೆ ಇರಿದ್ರೆ ನಾನು ಇಲ್ಲಿವರೆಗೂ ಬರ್ತಿದ್ದೀನಿ ಸರ್. ಇಲ್ಲೆಲ್ಲ ನೆನೆಸ್ಕೊಬೇಕಾದ ಮುಖ್ಯವಾದ ವ್ಯಕ್ತಿ ಅಂದ್ರೆ ನಮ್ಮ ಅಣ್ಣ ಸರ್. ನಮ್ಮ ಅಣ್ಣ, ನಮ್ಮ ಅಕ್ಕನವರು ಅಂದ್ರೆ ತುಂಬಾ ಮನೇಲಿ ತುಂಬಾ ಕಡುಬಡತನ ಸರ್. ಅವ್ರು ಓದ್ಸಕ್ ಇಲ್ಲ, ಅದು ನನ್ನಾದ್ರೂ ಓದಿಸಿದ್ರು. ನಾನು ಇಲ್ಲೊಂದು ಏನ್ ಇಷ್ಟಪಡ್ತೀನಿ ಅಂದ್ರೆ, ಐ ಆಮ್ ದ ಫಸ್ಟ್ ಗ್ರಾಜುಯೇಟ್ ಇನ್ ಎಂಟೈರ್ ಜನರೇಷನ್ ಸರ್. ಅಂಡ್ ಆಲ್ಸೋ ಐ ಆಮ್ ದ ಫಸ್ಟ್ ಗೌರ್ಮೆಂಟ್ ಜಾಬ್ ಹೋಲ್ಡರ್ ನಮ್ಮ ಎಂಟೈರ್ ಜನರೇಷನ್. ನಮ್ಮ ಇಡೀ ಫ್ಯಾಮಿಲಿ ಜನರೇಷನ್ ಅಲ್ಲಿ ನಮ್ಮ ತಂದೆ ಸೈಡ್ ಆಗಿದ್ದು, ನಮ್ಮ ತಾಯಿ ಸೈಡ್ ಆಗಿರ್ಬೋದು, ನಾನು ಪ್ರಥಮ ಪದವೀಧರ ಸರ್.
ಈ ತರ ಎಲ್ಲ ಕಷ್ಟ ಬಿಟ್ಕೊಂಡು ಆ ತರ ಅಂದ್ರೆ ಈ ಊರಲ್ಲಿ ಶತ್ರುಗಳು ಎಲ್ಲ ಕಾಮನ್ ಸರ್. ಬಡತನ ಶತ್ರುತ್ವ ಕಾಮನ್ ಆಗಿರುತ್ತೆ. ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತೀರಾ ನಾವ್ ಮುನ್ನುಗ್ಬೇಕಷ್ಟೇ. ಮುನ್ನುಗ್ಗದಾದ್ಮೇಲೆ ನಮ್ಗೆಲ್ಲ ಅದು ಈ ಒಂದು ಸರಿ ಬ್ಯಾಕ್ ಸೈಡ್ ತಿರುಗಿ ನೋಡಿದ್ರೆ ಹಿಂದೆ ಕಷ್ಟಗಳೆಲ್ಲ ನಮ್ಗೆ ಒಂಥರ ನಗಣ್ಯ ಆಗ್ಬಿಡುತ್ತೆ. ಓಕೆನಾ. ನೆಕ್ಸ್ಟ್ ಡಿಗ್ರಿ ಆದ್ಮೇಲೆ ಏನಾಯ್ತು ಅಂದ್ರೆ ಫ್ರೀ ಕೋಚಿಂಗ್ ಎಕ್ಸಾಮ್ ತಗೊಂಡೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಫ್ರೀ ಕೋಚಿಂಗ್ ಎಕ್ಸಾಮ್ ಆದ್ಮೇಲೆ ನಾನು ಸ್ಟೇಟ್ಗೆ 14ನೇ ರ್ಯಾಂಕ್ ಬಂತು. ಸ್ಟೇಟ್ಗೆ 14ನೇ ರ್ಯಾಂಕ್ ಬಂತು. ಮತ್ತೆ ನನ್ಗೆ ಹೈದರಾಬಾದ್, ಡೆಲ್ಲಿ, ಬೆಂಗಳೂರು ಎಲ್ಲ ಸಿಕ್ಕಿತ್ತು ಸರ್. ಮತ್ತೆ ಹೈದರಾಬಾದ್ ಚೂಸ್ ಮಾಡ್ಕೊಂಡೆ. ತಿಂಗಳಿಗೆ 8,000 ಸ್ಟೈಪಂಡ್ ಕೊಂಡ್ರು 10 ತಿಂಗಳು. ಅದೆಲ್ಲ IAS ಕೋಚಿಂಗ್ ಮುಗಿಸ್ಕೊಂಡ್ಬಂದೆ. ಇಲ್ಲಿ ಏನಾಯ್ತಂದ್ರೆ IAS ಕೋಚಿಂಗ್ ಮುಗಿಸ್ಕೊಂಡ್ಬಂದೆ. IAS ಪ್ರಿಪೇರ್ ತಯಾರಿ ಮಾಡ್ತಾ ಇದ್ದೆ. ಬಟ್ ಪ್ರಿಲಿಮ್ಸ್ ಪಾಸ್ ಆಗಿಲ್ಲ. ಅಲ್ಲಿವರೆಗೂ 3 ಇಯರ್ಸ್ ಏನ್ ಮಾಡ್ದಂದ್ರೆ IAS ಆಗ್ಬೇಕು, IPS ಆಗ್ಬೇಕಂತ ಹೇಳ್ಬಿಟ್ಟು ಸ್ಟೇಟ್ ಎಕ್ಸಾಮ್ ಯಾವ್ದು ಬರ್ದಿಲ್ಲ. ಇಲ್ಲಿ ಫ್ಯಾಮಿಲಿ ಕಡೆ ಸಮಸ್ಯೆಗಳು ಜಾಸ್ತಿ ಆಯ್ತು. ಆರ್ಥಿಕ ಸಮಸ್ಯೆ ಜಾಸ್ತಿ ಆಯ್ತು. ಅಣ್ಣಗ್ ಮದುವೆ ಮಾಡ್ಬೇಕು, ಅಕ್ಕ ಮದುವೆ ಮಾಡ್ಬೇಕಂತ ಸಮಸ್ಯೆ ಜಾಸ್ತಿ ಆಯ್ತು. ಪ್ರೆಜರ್ ಬಿತ್ತು. ಅದೇ ಟೈಮ್ ಅಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಎಕ್ಸಾಮ್ ನೋಟಿಫಿಕೇಶನ್ ಬಿಟ್ರು. ಅಲ್ಲಿ ಕಮ್ಯುನಿಕೇಶನ್ ಬಗ್ಗೆ ನಾವು ಹೊಸದು ಏನಾದ್ರೂ ಮಾಡಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ಲೇಬೇಕಂತ ವಿತಿನ್ 3 ಮಂತ್ಸ್ ಅಲ್ಲಿ ನಾನು ಕಮ್ಯುನಿಕೇಶನ್ ಅಂದ್ರೆ ಏನೂ ಗೊತ್ತಿಲ್ಲ. ನನ್ನ ಸ್ಟೂಡೆಂಟ್ಸ್ ಕೂಡ ಅವಾಗ ಹೇಳಿದ್ದಾರೆ. ವಿತಿನ್ 3 ಮಂತ್ಸ್ ಅಲ್ಲಿ ಇಡೀ ಕಮ್ಯುನಿಕೇಶನ್ ಸಿಲೆಬಸ್ ಮುಗಿಸ್ಕೊಂಡು GK ಸಿಲೆಬಸ್ ನಂಗೆ ಆಲ್ರೆಡಿ ಗೊತ್ತಿತ್ತು. ಆ KPSC ಗೆ GK ಪೇಪರ್ ಬೇರೆ ಇರುತ್ತೆ ಸಪರೇಟ್, ಅಂದ್ರೆ ಸ್ಟ್ರಾಟಜಿ ಬೇರೆ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಂಡು ಇಟ್ಸ್ ಮೈ ಫಸ್ಟ್ KPSC ಎಕ್ಸಾಮ್ ಸರ್. ಇದುವರೆಗೂ ಸ್ಟೇಟ್ ಎಕ್ಸಾಮ್ ಬರ್ದೇ ಇಲ್ಲ. ಇಟ್ಸ್ ಮೈ ಫಸ್ಟ್ KPSC ಎಕ್ಸಾಮ್ ಕ್ರ್ಯಾಕ್ ಮಾಡಿದೆ. ಅದಾದ್ಮೇಲೆ ನಾ ಅಸಿಸ್ಟೆಂಟ್ ಅಕೌಂಟೆಂಟ್ ಮುಂಚೆ ಒಂದ್ 2 SD ಎಕ್ಸಾಮ್ ಇತ್ತು. ಅದನ್ನು ಕ್ರ್ಯಾಕ್ ಮಾಡಿದೆ. ಲಿಸ್ಟ್ ಅಲ್ಲಿ ಬಂದು ವೆರಿಫಿಕೇಶನ್ ರ್ಯಾಂಕ್ ಲಿಸ್ಟ್ ಅಲ್ಲಿ ಅದಾಗುತ್ತೆ. ಅದಾದ್ಮೇಲೆ ಬರ್ದಿದ್ದು ಫಸ್ಟ್ PSI ಸಿವಿಲ್ ಎಕ್ಸಾಮ್ 400. ಇದು ನನ್ನ ಫಸ್ಟ್ ಎಕ್ಸಾಮ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿದೆ ಸರ್. ಈ ತರ ಕಷ್ಟಗಳು ಏನು ತಲೆ ಕೆಡಿಸ್ಕೊಳ್ದೆ ನನ್ಗೆ ಇರೋದು ಒಂದೇ ಆಸ್ತಿ ಎಜುಕೇಶನ್ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ. ಈಗ ಪ್ರೆಸೆಂಟ್ KS ಕೂಡ ಪ್ರಿಲಿಮ್ಸ್ ಬಂದಿದ್ದೀನಿ. ಅದು 177 ಮಾರ್ಕ್ಸ್ ಆಗಿದೆ ಪ್ರಿಲಿಮ್ಸ್. ಅದು ಮೈನ್ಸ್ ತಯಾರಿ ಮಾಡ್ತಾ ಇದ್ದೀನಿ. ಅದು ನೆಕ್ಸ್ಟ್ ಮೈನ್ಸ್ ಬರೀಬೇಕು ಸರ್. ಇನ್ನ ರಿಸಲ್ಟ್ ಬಂದಿಲ್ಲ, ಆಗುತ್ತೆ GM ಅಲ್ಲಿ ಅನ್ಕೊಂಡಿದ್ದೀನಿ, ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನೋಡಿ ಎಷ್ಟೋ ಜನ ನಮ್ಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೋ ಇಲ್ವೋ, ಇಲ್ಲ ಅಲ್ಲಿ ದುಡ್ಡು ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ದುಡ್ಡು ಕೊಟ್ಬಿಟ್ಟಿದ್ದಾರೆ, ಅದು ಬುಕ್ ಆಗ್ಬಿಟ್ಟಿದೆ, ಇದು ಬುಕ್ ಆಗ್ಬಿಟ್ಟಿದೆ, ಎಷ್ಟೋ ಜನ ಮಾತಾಡ್ತಾರೆ. ಸರ್ ಹೇಳಿದ್ರು ನಾವು ಕೂಲಿ ಮಾಡೋ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಕ್ಕಂಥವ್ರು, ನಾವು ನಮ್ಮ ಫ್ಯಾಮಿಲಿ ಬಂದಾಗ ಕೂಲಿ ಮಾಡಿ ಜೀವನ ಮಾಡಿರ್ತಕ್ಕಂಥವ್ರು, ನಾವಿವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿ ಆ ಒಂದು ಹುದ್ದೆಯಲ್ಲಿದ್ದೀವಿ. ಅದರಿಂದ ಇದೆಲ್ಲ ಕೂಡ ನೀವು ಬಿಡಬೇಕು. ಓಕೆನಾ. ನೀವು ಕರೆಕ್ಟ್ ಆಗಿ ಪರಿಶ್ರಮ ಹಾಕಿದ್ದೆ ಆಯ್ತು ಅಂತಂದ್ರೆ ಖಂಡಿತ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಹಾಗೆ ಸರ್ನ ಒಂದೊಂದು ಕೂಡ ನೋಡ್ತಾ ಬರೋಣ, ಒಂದೊಂದು ವಿಚಾರ ಕೂಡ ಕೇಳ್ತಾ ಬರೋಣ. ನೋಡಿ, ಹಾಗೆ ಮತ್ತೊಂದು ಕ್ವಶನ್, ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವೇರ್ನೆಸ್ ಯಾವ ತರ ಕ್ರಿಯೇಟ್ ಆಯ್ತು ಅಂತ ಹೇಳ್ಬಿಟ್ಟು ಸರ್ ಹಂಚ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಅದು ಕೂಡ ಒಂದು 2 ಮಾತಲ್ಲಿ ಅವ್ರಿಗೆ ಒಂದು ವಿಚಾರವನ್ನ ವ್ಯಕ್ತಪಡಿಸಿ ಸರ್. ಆಕ್ಚುಲಿ ನಾನು PUC ಓದ್ಬೇಕಾದ್ರೆ MBA ಮಾಡ್ಬೇಕಂತ ಆಸೆ ಇತ್ತು. MBA ಮಾಡ್ಬೇಕಂತ ಆಸೆ ಇದ್ದಾಗ ಏನ್ ಮಾಡಿದೆ ಅಂದ್ರೆ ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸ್ ಚೆನ್ನಾಗಿ ಓದ್ಬೇಕಂತ ಮೈಂಡ್ ಅಲ್ಲಿ ಬಂತು. ಯಾರೋ ಹೇಳಿದ್ದು. ಆಗ ಚೆನ್ನಾಗಿ ಓದಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 100ಗೆ 97 ತೆಗೆದೆ. ಅಕೌಂಟೆನ್ಸಿಯಲ್ಲಿ 100ಗೆ 98 ತೆಗೆದೆ. ಅಲ್ಲಿ ಯಾರು ಹೇಳದಂದ್ರೆ ಅಷ್ಟೇ ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸ್ ಇಂಪಾರ್ಟೆಂಟ್ ಅಂತ ನಾ ಈ ತರ ಸಾಧನೆ ಎಲ್ಲ ಮಾಡಕ್ ಹೋದೆ. ಬಟ್ ಏನಂದ್ರೆ ಕಾಲಾನಂತರ STC ಕಾಲೇಜಲ್ಲಿ ಡಿಗ್ರಿ ಓದ್ತಿದ್ದಾಗ ನಮ್ಗೊಬ್ಬ ಟೀಚರ್ ಬಂದು DYSP ಹುದ್ದೆ ಬಗ್ಗೆ ಹೇಳಿದ್ ಸರ್ KS ಅಲ್ಲಿ. ನನಗೆ ಅವಾಗ ತಟ್ಟಂತ ಮೈಂಡ್ ಬಂದಿದ್ದೆ, ಈ MBA ಬೇಡ, ಪ್ರೈವೇಟ್ ಸೆಕ್ಟರ್ ಯಾಕೆ, ಒಂದು ಏನಾದ್ರು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋಣ, ಒಂದು ಉತ್ತಮ ಸಾಧನೆ ಮಾಡೋಣ. ಫ್ಯಾಮಿಲಿ ಕಂಡೀಷನ್ ಕೂಡ ಹಾಗೆ ಇದೆ. ನನ್ನ ಹತ್ರ MBA ಒಳ್ಳೆ B ಸ್ಕೂಲ್ ಅಲ್ಲಿ ಬಿಸ್ನೆಸ್ ಓದೋಕೆ ಕಾಸಿಲ್ಲ, ಬಿಸ್ನೆಸ್ ಲೋನ್ ಮಾಡ್ಕೊಡೋ ಕೂಡ ಬ್ಯಾಕ್ ಗ್ರೌಂಡ್ ಕೂಡ ಯಾವ್ದಿಲ್ಲ. ಈ ತರ ಕಂಡೀಷನ್ ಅಲ್ಲೇ ನಾನು ಗೌರ್ಮೆಂಟ್ ಸೆಕ್ಟರ್ ಜಾಬ್ ಮಾಡ್ಕೊಡೋದು KS ಮಾಡ್ಬೇಕಂತ ನಾನು ಫಸ್ಟ್ ಗುರಿ ಇಟ್ಕೊಂಡಿದ್ದೆ ಸಬ್ ಇನ್ಸ್ಪೆಕ್ಟರ್ ಸರ್. ಸಬ್ ಇನ್ಸ್ಪೆಕ್ಟರ್ ಗುರಿ ಇಟ್ಕೊಂಡೆ, ಓದ್ದೆ, 6 ತಿಂಗಳು ಓದ್ದೆ. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಬೆಳೀತು. ನನ್ನ ಸ್ವಲ್ಪ ಕೆಪಾಸಿಟಿ ಅದು ಗೊತ್ತಾಗಿ ನಾನು KS ಓದಕ್ ಸ್ಟಾರ್ಟ್ ಮಾಡಿದೆ. ಯಾವಾಗ KS ಒಂದು 6 ತಿಂಗಳು ಓದ್ನು, 6-8 ತಿಂಗಳು, ಮತ್ತೆ ನನ್ನ ಕೆಪಾಸಿಟಿ ಇನ್ನೂ ಬೂಸ್ಟ್ ಆಯ್ತು. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲೋ ನಾನು ಯಾಕೆ IAS ಓದಬಾರ್ದು, ನನ್ಗೆ IAS ಮಾಡ್ಕೊಂಡು ಟ್ಯಾಲೆಂಟ್ ಇದೆಯಲ್ಲ, ಕ್ವಶನ್ ಪೇಪರ್ಸ್ ನೋಡಿದೆ, ಮೈನ್ಸ್ ನೋಡಿದೆ, ಓಕೆ ಐ ಕ್ಯಾನ್ ಅಂತ ಹೇಳ್ಬಿಟ್ಟು ಓದಕ್ ಸ್ಟಾರ್ಟ್ ಮಾಡಿದೆ. ಓದಕ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಹೇಳ್ದಂಗೆ ನೆಕ್ಸ್ಟ್ IAS ಕೋಚಿಂಗ್ ಓದಿ ಸರ್. ಅದೆಲ್ಲ ಆದ್ಮೇಲೆ ಅದು ಹೇಳಿದಲ್ಲ ಲೇಟ್ ಆಯ್ತು. IAS ಇವಾಗ KS ಪ್ರಿಲಿಮ್ಸ್ ಬರ್ದಿದ್ದೀನಿ. 3 ಜಾಬ್ ಆಗಿದೆ, ಒಂದು ವೆರಿಫಿಕೇಶನ್ ಕೊಟ್ಟಿದ್ದೀನಿ. ಇದು ಸರ್ ನನಗೆ ಇನ್ಸ್ಪಿರೇಷನ್. ಅಂದ್ರೆ ನಮ್ ಸರ್ ಒಬ್ರು DYSP ಅನ್ನೋ ಹುದ್ದೆ ಬಗ್ಗೆ ಹೇಳಿದಾಗ ನಮ್ಗೆ ಈ ತರ ನಾನು ಗೌರ್ಮೆಂಟ್ ಸೆಕ್ಟರ್ ಹೋಗ್ಬೇಕು, ಏನಾದ್ರು ಸಾಧನೆ ಮಾಡ್ಬೇಕು, ಸಮಾಜದಲ್ಲಿ ನನಗೆ ಒಂದು ಗುರುತಿರ್ಬೇಕು. ಯಾಕಂದ್ರೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ ನಮ್ಗೆ ಕಂಪ್ಲೀಟ್ ಇಲ್ಲಾಗಿರೋದ್ರಿಂದ ನಮ್ಗೆ ಒಂಥರ ಮರ್ಯಾದೆ ಇರಲಿಲ್ಲ ಸರ್. ಈ ತರ ನಾನು ಒಬ್ಬನೇ ಅಲ್ಲ ಸರ್, ಎಷ್ಟೋ ಜನ ಹೆಣ್ಮಕ್ಳಾಗಿರೋ ಗಂಡು ಮಕ್ಳಾಗಿರ್ಬೋದು, ಈ ತರ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿಲ್ಲದೆ ಇದ್ರೆ ಊರುಗಳಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ನಮ್ಗೆ ಸರಿಯಾಗಿ ಮರ್ಯಾದೆ ಕೊಡಲ್ಲ. ಆ ಮರ್ಯಾದೆ ಎಲ್ಲ ಬೇಕಂದ್ರೆ ನಮ್ಗಿರೋ ಆಸ್ತಿಯನ್ನು ಎಜುಕೇಶನ್ ಅಸ್ತ್ರವನ್ನು ಉಪಯೋಗಿಸ್ಕೊಂಡು ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಓಕೆ. ಹಾಗೆ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಹೋಗೋಣ ಸರ್ನ. ಸರ್, ಈ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಒಂದು ಪರೀಕ್ಷೆ ಏನಿದಾವೆ,
ಇವ್ರಿಗೆ ಕೋಚಿಂಗ್ ಅವಶ್ಯಕತೆ ಇದೆಯಾ? ಸರ್ ಖಂಡಿತ ಇದೆ. ಯಾಕಂದ್ರೆ ನಾನು ಮೊದಲು ಡಿಗ್ರಿಯಲ್ಲಿ ಓದ್ಬೇಕಾದ್ರೆ ಡಿಗ್ರಿ ಮುಗಿಸ್ಕೊಂಡ ತಕ್ಷಣ ನಾನು ಲೈಬ್ರರಿಗೆ ಹೊರಟೋಗ್ತಿದ್ದೆ. ಗುಂಡಪ್ಪ ಲೈಬ್ರರಿ, ಕೋಲಾರ ಲೈಬ್ರರಿ ಇದೆ. ಡಿಗ್ರಿ ಮುಗಿಸ್ಕೊಂಡ ತಕ್ಷಣ ಹೊರಟೋಗ್ತಿದ್ದೆ. ನಾನು ಟೈಮ್ ಎಲ್ಲ ಅಲ್ಲೇ ಸ್ಪೆಂಡ್ ಮಾಡ್ತಿದ್ದೆ ಸರ್. ಅಂದ್ರೆ ಒಂದೊಂದು ಬುಕ್ 500 ಪೇಜಸ್ ಇರೋದನ್ನ ಎತ್ಕೊಂಡು ಹೋಗ್ತಾ ಇದ್ದೆ. ಹೇಗಂದ್ರೆ ರ್ಯಾಂಡಮ್ ಆಗಿ ಸಿಕ್ಕಾಪಟ್ಟೆ ಇದು ಸ್ಟ್ರಾಟಜಿ ಇದು ಓದ್ತಾ ಇದ್ದೆ. ಅದೇ ಟೈಮಲ್ಲಿ ನಮ್ಮ ಸಂಧ್ಯಾ ಮೇಡಮ್ ಟೀಚ್ ಮಾಡ್ತಾ ಇದ್ದಲ್ಲಿ ಅವ್ರು ನನಗೆ ಕೋಚಿಂಗ್ ಕೊಟ್ಟರು. ಅವಾಗ ಇದು ಆಕ್ಚುಲಿ ಕೊರೋನಾ ಟೈಮಲ್ಲಿ ಅದನ್ನ ಕ್ಲೋಸ್ ಮಾಡಿದ್ರು. ಅವ್ರು ಟೀಚ್ ಕೊಟ್ಟಾಗ ನನಗೆ ಏನು ಅನಿಸ್ತಂದ್ರೆ ಅವ್ರು ಕೋಚಿಂಗ್ ಕ್ಲಾಸ್ ರೈಟ್ ಸ್ಟ್ರಾಟಜಿ ಹೇಳ್ತಾರೆ ಸರ್. ಅಂದ್ರೆ ಒಂದು ದಾರಿ ಇದೆ, ಆ ದಾರಿ ಎಲ್ಲ ಎಲೆಗಳು ಮುಚ್ಚೋಗಿರುತ್ತೆ. ಹಾಗೆ ಒಂದು ಮರ ಇದೆ, ಆ ಗುರಿನ ತಲುಪಬೇಕು. ಒಬ್ಬ ಗುರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲೇ ದಾರಿ ಇದೆ, ಇಲ್ಲಿಂದನೇ ಬಾ ಅಂತ ಹೇಳ್ತಾರೆ. ನಾವು ಅಲ್ಲಿಂದ ಹೋದ್ರೆ ಸುಗಮವಾಗಿ ಹೋಗ್ಕೊಳ್ಬಹುದು. ಗುರು ಮಾತು ಕೇಳಿದ್ರೆ ನಾವೇನು ಗುರು ಆದೇಶ ಇಲ್ದಿರ ಹೇಗಾದ್ರೆ ಹೋಗ್ಬಿಟ್ಟು ಕಲ್ಲು ಮುಳ್ಳಲ್ಲಿ ಚುಚ್ಕೊಂಡು ನಾವಿಲ್ಲಿ ಟೈಮು ಲ್ಯಾಗ್ ಆಗುತ್ತೆ, ಸಮಯನೂ ವ್ಯರ್ಥ ಆಗುತ್ತೆ. ಒಂದು ರೈಟ್ ಸ್ಟ್ರಾಟಜಿ ಕೊಡೋರು ಒಬ್ಬ ಕೋಚಿಂಗ್ ಕ್ಲಾಸ್ ಒಬ್ಬ ಗುರು. ಅಂದ್ರೆ ನಾನು ಹೇಳಿದ್ದೀನಿ ಸರ್, ನನಗೆ ಹೆಂಗೆ ಹೈಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಯಾವ ತರ ಗುರು ತುಂಬಾ ಇಂಪಾರ್ಟೆಂಟ್, ನನ್ನ ಕೋಚಿಂಗ್ ಕ್ಲಾಸ್ ಕೂಡ ನಮ್ಮ ಸಂಧ್ಯಾ ಮೇಡಮ್ ಅವರು ತುಂಬಾ ಇಂಪಾರ್ಟೆಂಟ್. ಅವ್ರು ಕೊಟ್ಟಂತ ರೈಟ್ ಸ್ಟ್ರಾಟಜಿ, ಅವ್ರು ಕೊಟ್ಟಂತ ಬೇಸಿಕ್, ಕೋಚಿಂಗ್ ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಬೇಸಿಕ್ ಕೊಡ್ತಾರೆ. ಆ ಬೇಸಿಕ್ ಹೊಂದಿದ್ರೆ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಸರ್. ಅಷ್ಟೇ. ಸರಿ ಸರ್. ಸರಿ, ಈ ಮಕ್ಕಳಿಗೆ ಬಂದಾಗ ಯಾವ ಒಂದು ಪುಸ್ತಕಗಳನ್ನ ರೆಫರೆನ್ಸ್ ಮಾಡಬಹುದು ಮಕ್ಕಳಿಗೆ ಬಂದಾಗ? ಸರ್ ಅದೇ ನಾನು ಮೊದಲು IAS ಕೋಚಿಂಗ್ ಓದ್ತಾ ಇದ್ದಾಗ ಎಲ್ಲ ಇಂಗ್ಲಿಷ್ ಬುಕ್ ಓದ್ತಾ ಇದ್ದೆ ಸರ್. ನಾನು ಈವನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆದ್ರೂ NCERT ಜಿಯೋಗ್ರಫಿ ಓದ್ಕೊಂಡು ಎಲ್ಲ ಇಂಗ್ಲಿಷ್ ಬುಕ್ ಓದ್ತಾ ಇದ್ದೆ. ಇದು IAS ಮಾತ್ರ ಸೀಮಿತ ಆಗ್ತಿತ್ತು ತುಂಬಾ. ಮತ್ತೆ ನಾನು ಯಾವಾಗ KPSC ಕ್ರಾಕ್ ಮಾಡ್ಬೇಕು, ಮನೆಯಲ್ಲಿ ಕಂಡೀಷನ್ ಚೆನ್ನಾಗಿಲ್ಲ, ಆರ್ಥಿಕ ವ್ಯವಸ್ಥೆ ಅಂತ ಹೇಳಿ KPSC ಬಂದು ಅವಾಗ ಕ್ವಶನ್ ಪೇಪರ್ ನೋಡಿದೆ ಸರ್. ನಾನು ಬಿಫೋರ್ ಎಕ್ಸಾಮ್ ಯಾವುದೇ ಎಕ್ಸಾಮ್ಗೆ ಹೋಗ್ಬಿಟ್ಟು ಒಂದು ಕ್ವಶನ್ ಪೇಪರ್ ನೋಡ್ತೀನಿ ಸ್ಯಾಂಪಲ್ ಆಗಿ ಹೇಗಿರುತ್ತೆ ಅಂತ. ಯಾಕಂದ್ರೆ ವಿತೌಟ್ ಕ್ವಶನ್ ಪೇಪರ್ ವಿ ಕಾಂಟ್ ಡೂ ಎನಿಥಿಂಗ್ ಸರ್. ಈ ಫೀಲ್ಡ್ ಅಲ್ಲಿ ಮಾತ್ರ ಕ್ವಶನ್ ಪೇಪರ್ ಸ್ಟ್ರಾಟಜಿ ಇರುತ್ತೆ. ಈ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ KPSC ಒಂದು GK ಪೇಪರ್ ಇರುತ್ತೆ, ಒಂದು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ನನಗೆ GK ಪೇಪರ್ ಓಕೆ, ಅದು ಕ್ವಶನ್ ಪೇಪರ್ ನೋಡಿದ್ರೆ ಓಕೆ ಅನಿಸ್ತು. ಕಮ್ಯುನಿಕೇಶನ್ ಪೇಪರ್ ನೋಡಿದ್ರೆ ಇಟ್ ಇಸ್ ನ್ಯೂ ಟು ಮೀ. ನೆಕ್ಸ್ಟ್ ಏನ್ ಮಾಡ್ದಂದ್ರೆ ನಾನು IAS ಬುಕ್ಸ್ ಓದಿದ್ದೀನಲ್ಲ, ಅದು ಈ ಪೇಪರ್ KPSCಗೆ 40% ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ. ಅಲ್ಲಿ ನಂಗೆ ಗೊತ್ತಾಗಿದೆ ಅಂದ್ರೆ ಪೇಪರ್ಸ್ ನೋಡಿದ ತಕ್ಷಣ 6th to 10th ಬುಕ್ಸ್ ಅಂಡ್ 11th to 12th ಬುಕ್ಸ್ ಎಷ್ಟೊಂದು ಇಂಪಾರ್ಟೆಂಟ್ ಗೊತ್ತಾಯ್ತು. ಆ GKದಲ್ಲಿ ಅಲ್ಲಿಂದ ಬರೋ ಕ್ವಶನ್ಸ್ ಎಲ್ಲಿಂದನೂ ಬರಲ್ಲ. ಅದು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೇಮ್. ಕಮ್ಯುನಿಕೇಶನ್ ಅಷ್ಟೇ, ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಏನಿದೆಯೋ ವಿತ್ ಎಕ್ಸೆಪ್ಟ್ ಕಂಪ್ಯೂಟರ್, ಕನ್ನಡಗೂ ಅಷ್ಟೇ ಸರ್. 6th to 10th ಅಲ್ಲಿ ಇಡೀ ಪ್ರತಿ ಪಾಠದ ಕೊನೆಯಲ್ಲಿರುವಂತಹ ಗ್ರಾಮರ್ ನ ಓದ್ಕೊಂಡ್ರೆ ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಸರ್, ಇದೆಲ್ಲ ಸ್ಟ್ರಾಟಜಿ ಸರ್. ಅಂದ್ರೆ ಏನು ನಾನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ 6th to 10th ಬುಕ್ಸ್, 11th to 12th ಬುಕ್ಸ್ ಇವೆಷ್ಟು ಇಂಪಾರ್ಟೆಂಟ್ ಸರ್ ಯಾವ್ದಿಲ್ಲ ಸರ್. ಇದ್ರ ಜೊತೆಗೆ IAS, KAS ಮತ್ತು KPSC ಸಂಬಂಧಪಟ್ಟಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸರ್. ಸರ್ ನಾನು ಯಾವುದೇ ಎಕ್ಸಾಮ್ಗೆ ಹೋಗ್ಲಿ, ಇವಾಗ ಏನ್ 4 ಎಕ್ಸಾಮ್ಗೆ ಹೋಗಿದ್ದೀನಲ್ಲ, ಈ 5 ಎಕ್ಸಾಮ್ KS ಸೇರ್ಕೊಂಡು ಈ ಎಕ್ಸಾಮ್ಗೆ ಹೋಗ್ ಮುಂಚೆ ನಾನು ಈವನ್ 6th to 10th, 11th to 12th ಇವ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ IAS, KPSC ಇಷ್ಟು ಓದ್ಕೊಂಡು ಹೋಗ್ತೀನಿ ಸರ್. ನಾನು ಬಿಟ್ಟು ಏನಲ್ಲ, ಅವುಗಳನ್ನೇ ಒಂದು 5-6 ಸಲ ರಿವಿಷನ್ ಮಾಡ್ತೀನಿ. ಇಷ್ಟೇ ಸರ್. ನಾನು ಏನು ದೊಡ್ಡ ಆಥರ್ ಬುಕ್ಸ್ ಏನು ಓದಕ್ ಹೋಗಿಲ್ಲ. ಮೊದಲು ಓದ್ತಿದ್ದೆ, ಇವಾಗೆಲ್ಲ ಬಿಟ್ಟಿದ್ದೀನಿ. ಯಾಕಂದ್ರೆ ಒಂದು ವೇನಲ್ಲಿ ಗೊತ್ತಾಗ್ಬಿಟ್ರೆ, ರೈಟ್ ಸ್ಟ್ರಾಟಜಿ ಗೊತ್ತಾಗ್ಬಿಟ್ರೆ ನಾವು ಬೇರೆ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಸಿಂಪ್ಲಿ ಅಟ್ ಸಿಟಿಯಾಗಿ ಹೊರಟೋಗುತ್ತೆ ಅಷ್ಟೇ. ಸರ್ ನಿಮ್ಗೆ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನ ಕೇಳ್ತಾ ಬರೋಣ ಸಂಧ್ಯಾ ಸರ್. ತಿರುಮಲ ಅಕಾಡೆಮಿ ನಿಮ್ಗೆ ಯಾವ ತರ ಪರಿಚಯ, ಅಲ್ಲಿ ಯಾವ ತರ ಬಾಂಧವ್ಯವಿದೆ, ಅದು ಸ್ವಲ್ಪ ಹಂಚ್ಕೊಳ್ಳಿ ನಮ್ಮ ಒಂದು. ಸರ್ ಆಕ್ಚುಲಿ ತಿರುಮಲ ಕಡೆ ಯಾವ ತರ ಪರಿಚಯ ಅಂದ್ರೆ, ನನಗೆ ಲೈಬ್ರರಿಲಿ ಓದ್ಬೇಕಾದ್ರೆ ಕೋಲಾರಲ್ಲಿ ನನಗೆಲ್ಲ ಒಂದ್ ಹತ್ರ ಟೀಚಿಂಗ್ ಮಾಡ್ಬೇಕಂತ ಒಂದು ಆಸೆ ಆಗಿತ್ತು. ಅವಾಗೆ ಅಸಿಸ್ಟೆಂಟ್ ಅಕೌಂಟ್ ಬಂದಿತ್ತು. ಫ್ರೀ ದಿನಲ್ಲ, ಯಾಕೆ ನಾನು ಸ್ಟೂಡೆಂಟ್ ಜೊತೆ ಟೀಚಿಂಗ್ ಮಾಡಬಾರ್ದು ಅಂತ ಅನಿಸ್ತಾ ಇತ್ತು. ಅದೇ ಟೈಮಲ್ಲಿ ಯಾರೋ ಹೇಳಿದ್ರು ಈ ತರ ತಿರುಮಲ ಕಡೆ ವೇಕೆನ್ಸಿ ಖಾಲಿ ಇದೆ ಅಂತ. ನಾನು ವಿಚಾರಿಸಿದ್ದೀನಿ ಕೋಚಿಂಗ್ ಸೆಂಟರ್ನ, ನಿಮ್ ಬಗ್ಗೆ ಎಲ್ಲ ಪಾಸಿಟಿವ್ ಒಪಿನಿಯನ್ ಬಂತು. ಬಟ್ ಇನ್ನ 2-3 ಇದೆ. ಬಟ್ ಏನಂದ್ರೆ ಇಲ್ಲಿ ಕೋಚಿಂಗ್ ಕ್ಲಾಸ್ ನಡೀತಾ ಇರೋದು ಮ್ಯಾಕ್ಸಿಮಮ್ ದುಡ್ಡಿಗೆ. ಯಾಕಂದ್ರೆ ರೈಟ್ ಟೀಚಿಂಗ್ ಯಾರು ಕೊಡ್ತಾ ಇಲ್ಲ ಸರ್. ನಾನು ನೋಡಿದಷ್ಟು ನಾನು ತುಂಬಾ ನೋಡಿದ್ದೀನಿ. ಕೋಚಿಂಗ್ ಸೆಂಟರ್ಸ್ ಎಲ್ಲ ಅವ್ರವ್ರು ಇದಕ್ಕೋಸ್ಕರ ಅವ್ರವ್ರ ಆಸೆಗೋಸ್ಕರ ಮಾಡ್ಕೊಳ್ತಾರೆ, ವಿದ್ಯಾರ್ಥಿಗಳ ಜೀವನದ ಆಡ್ಕೊಳ್ತಾ ಇದ್ದಾರೆ. ನಾನೇನ್ ಮಾಡಿದೆ, ನಿಮ್ಮ ಕೋಚಿಂಗ್ ಕ್ಲಾಸ್ ಬರೋಕ್ ಮುಂಚೆ ನಾನು ಕೆಲವು ವಿದ್ಯಾರ್ಥಿಗಳು ಕರ್ಕೊಂಡು ನಿಮ್ ನೋಟ್ಸ್ಗಳೆಲ್ಲ ನೋಡಿದೆ ಸರ್. ನೋಟ್ಸ್ಗಳು ನೋಡಿ ಓಕೆ ಇದೆಲ್ಲ ಚೆನ್ನಾಗಿದೆ ಸರ್ಗಳು, ನಾನು ಹೋಗ್ಬಿಟ್ಟು ಇವ್ರ ಕ್ವಾಲಿಟಿ ಎಜುಕೇಶನ್ ಟೀಚಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ ಸರ್. ಬಂದೆ, ನಿಮ್ಮನ್ನ ಮೀಟ್ ಮಾಡಿದೆ, ನೀವು ಅದೇ ತರ ಸಹಕಾರ ಕೊಟ್ರಿ. ನೀವು ತೋರಿಸಿದ ಪ್ರೀತಿ, ನೀವು ತೋರಿಸಿದ ಬಾಂಧವ್ಯ ನನ್ನ ಇದಕ್ಕೆ ತಿರುಮಲ ಕಡೆ ಮಾತ್ರ ಸೀಮಿತ ಆದಾಗ ಮಾಡ್ತೀನಿ. ಯಾಕಂದ್ರೆ ನಾವು ಬೇರೆ ಕೋಚಿಂಗ್ ಸೆಂಟರ್ಗೆ ಹೋಗಿ ಎಲ್ಲ ಒಂದೊಂದು ಕ್ಲಾಸ್ ಮಾಡ್ಕೊಳ್ಳೋದು, ದಿನಕ್ಕೆ 1000 ರೂಪಾಯಿ 1500 ತಗೊಳ್ಳೋದು ಅದು ನೀತಿ ಅಲ್ಲ ಸರ್. ಯಾಕಂದ್ರೆ ನಾವು ಒಂದಕ್ಕೆ ಮುಡುಪಾಗಿ ಬಂದ್ರೆ ಅದಕ್ಕೆ ಏಳಿಗೆ ಕಾಸು ನೋಡ್ಬೇಕು. ಯಾಕಂದ್ರೆ ನಿಮ್ಮಲ್ಲಿರುವಂತ ಶ್ರದ್ಧೆ, ನೀವು ತೋರ್ಸಂತ ಹುಡುಗರ ಬಗ್ಗೆ ಪ್ರೀತಿ, ನೀವು ಕೊಡೋ ಕ್ವಾಲಿಟಿ ಟೀಚಿಂಗು ಅವೆಲ್ಲ ನಂಗೆ ಇಷ್ಟ ಆಗಿ ನಾನು ನಿಮ್ ಜೊತೆ ಹುಡುಗರಿಗೆ ಟೀಚಿಂಗ್ ಕೊಡ್ತಾ ಇದ್ದೀನಿ. ಇವತ್ತು ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ ನೆನ್ಸ್ಕೊಳ್ತಾರೆ, ಸರ್ ಎಕ್ಸಾಮ್ಸ್ ಎಲ್ಲ ನೀವೆಲ್ಲ ಮಾಡಿರೋ ಕ್ವಶನ್ಸ್ ಎಲ್ಲ ಬಂದಿದೆ ಸರ್ ಅಂತ ಹೇಳ್ತಾ. ತುಂಬಾ ಖುಷಿ ಆಗುತ್ತೆ ಸರ್. ನೋಡಿ ವಿದ್ಯಾರ್ಥಿಗಳ ಏನಂದ್ರೆ ನಮ್ಮ ಒಂದು ಅಕಾಡೆಮಿಯಲ್ಲಿ
ನಮ್ಮ ಒಂದು ಏನ್ ಟೀಮ್ ಇದೆ ಬೋಧಕರ ಟೀಮು, ಅದರಲ್ಲಿ ಮೇನ್ ಪರ್ಸನ್ ಅಂತ ಹೇಳ್ಬೋದು ಸರ್ ಬಂದಾಗ ಅವ್ರಿಗೆ ಟೋಟಲಿ ಇನ್ಚಾರ್ಜ್ ಕೊಟ್ಟು ಅವ್ರಿದ್ರು ಅಂತ ನಮ್ಗೊಂದು ಧೈರ್ಯ, ಅದರಿಂದ ಅವರಿಗೆ ಒಂದು ನೇತೃತ್ವವನ್ನು ವಹಿಸ್ತಾ ಇದ್ವಿ. ಅದರಿಂದ ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿ ಒಂದು ಸಬ್ಜೆಕ್ಟ್ ಅನ್ನ 2 ಸಬ್ಜೆಕ್ಟ್ ಅನ್ನ ಫ್ರೀ ಇರ್ತಕ್ಕಂಥ ಟೈಮಲ್ಲೆಲ್ಲ ನಿಮ್ ಜೊತೆ ಎಲ್ಲ ಕೂಡ ಬಂದು ಅವರು ಮಾತುಕತೆಯನ್ನ ನಡೆಸ್ತಾರೆ. ಆಸ್ ವೆಲ್ ಆಸ್ ಕೆಲವು ಟಿಪ್ಸ್ ಏನೆಲ್ಲ ಕ್ರ್ಯಾಕ್ ಮಾಡಬೇಕು, ನೆಕ್ಸ್ಟ್ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ತರ ಕ್ರ್ಯಾಕ್ ಮಾಡಬೇಕು ಅನ್ನೋ ಒಂದು ಕೆಲವೊಂದು ಟಿಪ್ಸ್ ಎಲ್ಲ ಕೊಡ್ತಾರೆ. ಅದರಿಂದ ಎಲ್ಲರೂ ಕೂಡ ಯುಟಿಲೈಸ್ ಅನ್ನ ಮಾಡಿ, ಹಾಗೆ ಒಂದು ಒಳ್ಳೆ ಗುಣಮಟ್ಟದ ಒಂದು ತರಬೇತಿಯನ್ನ ಕೊಡ್ತಾ ಇದ್ವಿ ಬ್ಯಾಂಗ್ಳೂರು ವಿಜಯನಗರದಲ್ಲಿ. ಇದನ್ನ ಯುಟಿಲೈಸ್ ಅನ್ನ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ರೀಚ್ ಮಾಡಿಸಿ, ಇದನ್ನ ಶೇರ್ ಮಾಡಿ, ಆದಷ್ಟು ಒಂದು ಮೆಂಬರ್ಸ್ ಬಂದಾಗ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಹೇಳ್ತಾ ಕೊನೆಯದಾಗಿ ನಮ್ಮ ಒಂದು ನಾರಾಯಣ ಸ್ವಾಮಿ ಸರ್ ಈ ಒಂದು ವಿಡಿಯೋ ಮುಖಾಂತರವಾಗಿ ಯಾರಿಗಾದ್ರೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಟ್ಟರು ಅಂತಂದ್ರೆ ಅದನ್ನು ಕೂಡ ವ್ಯಕ್ತಪಡಿಸ್ಬೇಕು. ನಾನೇನ್ ಹೇಳಿದೆ ಅಂದ್ರೆ ಈ ಫೀಲ್ಡ್ ಅಲ್ಲಿ ನಾವು ಏನಾದ್ರು ಕೆಲಸ ಮಾಡ್ತೀವಿ ಅಂದ್ರೆ ಅದು ಕೆಲವರಿಗೆ ಪರೋಪಕಾರಿ ಮನೋಭಾವ ಇರ್ಬೇಕು ಸರ್. ನೀವಾಗ್ಲಿ ನಮ್ಗೆಲ್ಲ ಗೊತ್ತಿದ್ದು ಜಗದೀಶ್ ಸರ್ ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರೋದು ಗೊತ್ತು ಸೈನ್ಸ್ ಅಲ್ಲಿ, ಅದೇ ತರ ಶಶಿ ಸರ್ ಮಾಡ್ತಾ ಇತ್ತು. ನಾವು ಅಂದ್ರೆ ಒಂದು ಕೋಚಿಂಗ್ ಕ್ಲಾಸ್ ಅಲ್ಲಿ 2-3 ಟೀಚರ್ಸ್ ಇರೋದೇ ರೇರ್ ಸರ್. ಹಾಗಂತ ಅಲ್ಲಿ ಅಂತದ್ರಲ್ಲಿ 3-4 ಜನ ಟೀಚರ್ಸ್ ಇದ್ರೆ ಅದು ಒಳ್ಳೇದೇ. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕೋಚಿಂಗ್ ಕ್ಲಾಸ್ ಚಿಕ್ಕದು ದೊಡ್ಡದಕ್ಕೆ ಹೋಗೋಣ ಅಂದ್ರೆ, ನಾನು ಹೋಗಿ ನೋಡಿದ್ದೀನಿ ಸರ್ ಹೈದರಾಬಾದ್ ಅಲ್ಲೆಲ್ಲ, ಅಲ್ಲಿ ಏನು ಲೈವ್ ಇಂಟರಾಕ್ಷನ್ ಇರಲ್ಲ. ನಾನಿಲ್ಲಿ ಮೊದಲು ನಮ್ಗೆ ಸಂಧ್ಯಾ ಮೇಡಮ್ ಟೀಚ್ ಮಾಡ್ತಿದ್ವಿ, ನಾವು 4-5 ಜನ ಅಷ್ಟೇ ಸರ್ ಇದ್ವಿ ಕೋಲಾರ್ ಅಂತೆ, ಅದು ಇವಾಗ ಕ್ಲೋಸ್ ಮಾಡಿದ್ದಾರೆ. ಅವ್ರು ನಮ್ಗೆ ಕೊಟ್ಟಂತ ಟೀಚಿಂಗು ಇಂಟರಾಕ್ಷನ್, ಅವ್ರು ಕೊಟ್ಟಂತ ಬೇಸ್ ನಾನು ಆಗ್ಲೇ ಹೇಳಿದೆ, ಇದುವರೆಗೂ ಮರೆಯಕ್ಕಾಗಲ್ಲ ಸರ್. ಅದೇ ತರ ನೀವು ಅಷ್ಟೇ ಚೆನ್ನಾಗಿ ಉತ್ತಮವಾಗಿ ಕೊಟ್ಟಿದ್ದೀರಾ. ಅದಕ್ಕೆ ಅಂದ್ರೆ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಯಾಕಂದ್ರೆ ನೀವು ಒಳ್ಳೆ ಸಹಕಾರ ಮನೋಭಾವ. ತಿರುಮಲ ಅಕಾಡೆಮಿ ಚೆನ್ನಾಗಿದೆ, ಅದಕ್ಕೆ ಹೇಳಕ್ ನಾನು ಬಿಡ್ತೀನಿ. ಈ ಸರ್ ಇನ್ನೂ ಒಂದು 6 ಮೆಂಬರ್ಸ್ ಎಲ್ಲ ಆಯ್ಕೆ ಆಗಿದ್ದಾರೆ. ಹೌದು, ಅದರಿಂದ ಫಲಿತಾಂಶನೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಅಂದ್ರೆ ಒಂದು ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಸರ್, ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡೋದು ಮೈನ್ ಆಗಿ ನಮ್ಮ ಅಣ್ಣಗೆ, ನಮ್ಮ ಅಕ್ಕನವ್ರಿಗೆ, ನನ್ನ ಕಷ್ಟ ಕೂಲಿ ಕೆಲಸ ಮಾಡಿ ನನ್ನ ಸಾಕಿದಂತ ನನ್ನ ತಂದೆ ತಾಯಿಗೆ. ನೋಡಿ, ನಿಮ್ಗಿರೋ ಒಂದೇ ಒಂದು ಅಸ ಎಜುಕೇಶನ್ ಸರ್. ನಿಮ್ಮ ಹತ್ರ 80 ಎಕರೆ ಜಮೀನು ಇರ್ಬೋದು, 1 ಎಕರೆ ಜಮೀನು ಇರ್ಬೋದು, 100 ಕೋಟಿ ಆಸ್ತಿ ಇರ್ಬೋದು ಸರ್, ಕೂತು ಉಂಡರೆ ಹುಡುಕೆ ಒಂದಾದ್ರೂ ಸಾಲ ಅಂತಾರೆ. ಅಂದ್ರೆ ನಮ್ಮ ಹತ್ರ ₹1,00,000 ಇರುತ್ತೆ, ಕೆಲವು ದಿನದಲ್ಲಿ ಖರ್ಚಾಗ್ಬಿಡುತ್ತೆ. ಅದೇ ನಮ್ಮ ಹತ್ರ ಎಜುಕೇಶನ್ ಇದ್ರೆ ಸರ್, ಅದೆಷ್ಟು ಲಕ್ಷಗಳು ಎಷ್ಟು ಕೋಟಿಗಳು ಕೂಡ ದುಡಿಬೋದು ಸರ್. ಅದು ಎಜುಕೇಶನ್ ಮುಖಾಂತರ ಬಿಸ್ನೆಸ್ ಮುಖಾಂತರ ಇರುತ್ತೆ. ನಾವು ಇಲ್ಲಿ ಎಜುಕೇಶನ್ ಫೀಲ್ಡ್ ಚೂಸ್ ಮಾಡೋದ್ರಿಂದ ನಮ್ಗೆ ಎಜುಕೇಶನ್ ಒಂದು ಅರ್ಥ ಇದೆ ಸರ್. ನಾವು ವಿ ಕ್ಯಾನ್ ಡೂ ಎನಿಥಿಂಗ್ ವಾಟ್ ಎವರ್ ವಿ ವಾಂಟ್ ಸರ್. ಓಕೆ, ಗುಡ್ ಸರ್. ಈಗ ಕೊನೆಯದಾಗಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಕೊನೆಯ ಮಾತು ನೀವು ಏನ್ ಹೇಳ್ಬೋದು? ಯಶಸ್ಸಿನ ಬಗ್ಗೆ ಆಗಿರ್ಬೋದು, ಯಾವ್ದಾದ್ರು ಒಂದು ಬಗ್ಗೆ ಆಗಿರ್ಬೋದು, ಏನ್ ಹೇಳ್ತೀವಿ ಸರ್? ಏನ್ ಹೇಳ್ತೀನಿ ಅಂದ್ರೆ, ನೋಡಿ ಸರ್, ಕಷ್ಟಗಳನ್ನೋದು ಎಲ್ಲರಿಗೂ ಬರುತ್ತೆ ಸರ್, ಎಲ್ಲರ ಕಷ್ಟದಲ್ಲಿ ಇರುತ್ತೆ. ಈಗ ನನ್ನ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಎಕನಾಮಿಕ್ ಕಂಡೀಷನ್, ತಿನ್ನೋದಕ್ಕೆ ಸರಿಯಾಗಿ ಊಟ ಇರಲ್ಲ ಸರ್. ನಾನು ಎಷ್ಟೋ ಸರಿ ಇಂದಿರಾ ಕ್ಯಾಂಟೀನ್ ₹5 ₹10 ತಗೊಂಡೋಗಿ ತಿಂದಿದ್ದೀನಿ. ಅಂದ್ರೆ ಇಲ್ಲಿ ಬಡತನ ಅನ್ನೋದು ಮ್ಯಾಟ್ರ್ ಆಗಲ್ಲ ಸರ್. ಇಲ್ಲಿ ಮ್ಯಾಟ್ರ್ ಆಗೋದು ಅಂತ ಓದ್ತೀರಾ. ನಾನು ಅಲ್ಲಿ ಬರ್ಬೇಕಾದ್ರೆ ಮುಖ್ಯ ಪಾತ್ರ ವಹಿಸೋ ನನ್ನ ಫ್ರೆಂಡ್ ಅಂಬರೀಷ್ ಸರ್. ನಮ್ಮ ಫ್ರೆಂಡ್ ಅಂಬರೀಷ ಯಾರಿಗೂ ಇಂಥ ಗೆಳೆಯ ಸಿಗಲ್ಲ ಸರ್. 40,000 ಸಾಲ ಮಾಡಿ ಲಿಟ್ರೇಚರ್ ಆಪ್ಷನಲ್ ಕಟ್ಟಿ ನಾನು ಓದಿಸಿದ್ದೇನೆ ಸರ್. ಆ ಟೈಮಲ್ಲಿ ನಮ್ಮ ಅಣ್ಣ ಮಂತ್ಲಿ ಫೀಸ್ ಆಗ್ತಿದ್ರ, ಇವ್ ನನಗೆ ಟೀಚಿಂಗ್ ಲಿಟ್ರೇಚರ್ ತೋರಿಸಿದ್ದ. ಅದಾದ್ಮೇಲೆ ನಾನು ತುಂಬಾ ನನ್ನ ಕರೆನ್ಸಿ ಹಾಕ್ಸೋದಾಗ್ಲಿ, ನನಗೆ ಖರ್ಚಿಗೆ ಕಾಸು ಕೊಡೋದಾಗ್ಲಿ ನಮ್ಮ ಫ್ರೆಂಡ್ ಅಂಬರೀಷ್ ಸರ್. ಇಂಥ ಫ್ರೆಂಡ್ ಯಾರಿಗೂ ಸಿಗಲ್ಲ ಸರ್. ಐ ಆಮ್ ದ ಬೆಸ್ಟ್. ಇಂಥ ಫ್ರೆಂಡ್ ಸಿಗಿದ್ರೆ ನಾನು ಬೆಸ್ಟ್ ಅಂತ ನಾನು ಇದು ಮಾಡ್ತೀನಿ. ಉತ್ತಮ ಸ್ನೇಹಿತರು ಸಿಗ್ಬೇಕಂದ್ರೂ ಕೂಡ ನಾವು ಪುಣ್ಯ ಮಾಡಿರ್ಬೇಕು ಸರ್. ಈಗ ಕೊನೆಯ ಒಂದು ಮಾತು ಹುಡುಗಿಗೆ ಏನಂದ್ರೆ ಡೌಟ್, ನಾವು ಕರೆಕ್ಟಾಗಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಓದಿದ್ದೆ ಆಯ್ತು ಅಂದ್ರೆ ಎಷ್ಟು ತಿಂಗಳು ಅಥವಾ ವರ್ಷದಲ್ಲಿ ನಾವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀವಿ ಸರ್? ನನ್ನ ಮುಂದೆ 2 ಆಪ್ಷನ್ ಇತ್ತು. ನಾನು ನನ್ನ ಸಕ್ಸಸ್ ಸ್ಟೋರಿಯಲ್ಲಿ ನೋಡ್ಬೇಕಾದ್ರೆ ನಂದೊಂದು ಲೆಂತಿ ಇದೆ, ಒಂದು ಶಾರ್ಟ್ ಡ್ಯೂರೇಷನ್ ಇದೆ. ಲೆಂತಿ ಅಂದ್ರೆ ನಾನು IAS ಕೋಚಿಂಗ್ ಅನ್ಕೊಂಡು, ಆ ಕೋಚಿಂಗ್ ಅನ್ಕೊಂಡು, ಮತ್ತೆ ಆ ಎಜುಕೇಶನ್ ಈ ಎಜುಕೇಶನ್ ಅನ್ಕೊಂಡು ಸಿಕ್ಕಾಪಟ್ಟೆ ರ್ಯಾಂಡಮ್ ಆಗಿ ಟೈಮ್ ವೇಸ್ಟ್ ಮಾಡಿದ್ದೀನಿ ಸರ್. ಯಾವಾಗ ನಾನು KPSC ಫಸ್ಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಲೇಬೇಕು ಕೂತಿದ್ದೀನೋ, ಜಸ್ಟ್ 3 ಮಂತ್ಸ್ ಅಷ್ಟೇ ಸರ್. 3 ಮಂತ್ಸ್ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ GK ಎಲ್ಲ ಕ್ಲಿಯರ್ ಮಾಡಿ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಿದೆ. ಅದಾದ್ಮೇಲೆ KS ಪ್ರಿಲಿಮ್ಸ್ ಬಂತು ಸರ್, ಅದರಲ್ಲಿ 160 ಕ್ರ್ಯಾಕ್ ಮಾಡಿದೆ. ಅದೇ ಎಕ್ಸಾಮ್ ಮತ್ತೆ KS ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ ಎಕ್ಸಾಮ್ ಆಯ್ತು. 10 ಡೇಸ್ ಮಾತ್ರ ಇತ್ತು ಸರ್ PSI 402ಗೆ. ಆ 10 ಡೇಸ್ ಅಲ್ಲಿ ಮತ್ತೆ ರಿವಿಷನ್ ಎಲ್ಲ ಮಾಡಿದೆ 402ಗೆ, ಅದು ರ್ಯಾಂಕ್ ಬಂತು. ಮತ್ತೆ ಅದಾದ್ಮೇಲೆ ಮತ್ತೆ KS ಎಕ್ಸಾಮ್ ಮಾಡಿದ್ರೆ ಅಗೈನ್, ಅದರಲ್ಲಿ 177 ಮಾರ್ಕ್ಸ್ ಬಂದಿದೆ. ಆ ತರ ಏನಂದ್ರೆ ಸರ್, ಈ ತರ SDAಗ್ಲೂ ಅಸಿಸ್ಟೆಂಟ್ ಹಾಕೊಂಡು ಎಲ್ಲ ಕ್ಲಿಯರ್ ಮಾಡಿದ್ವಿ 3-4 ಮಂತ್ಸ್ ಅಲ್ಲಿ ಅಷ್ಟೇ ಸರ್. ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಕೋಚಿಂಗ್ ಅಲ್ಲಿ ರೈಟ್ ಸ್ಟ್ರಾಟಜಿಯಲ್ಲಿ ಕೊಟ್ಬಿಟ್ರೆ ಕೋಚಿಂಗ್ ತಗೊಂಡ್ಬಿಟ್ರೆ 3-4 ಮಂತ್ಸ್ ಅಲ್ಲಿ ಎನಫ್ ಸರ್. ಯಾಕಂದ್ರೆ ಅದು GK ಸ್ವಲ್ಪ ಟಚ್ ಇಟ್ಕೊಂಡು ಕಮ್ಯುನಿಕೇಶನ್ ಪೇಪರ್ಗೆ 3-4 ಮಂತ್ಸ್ ನಾವು ಎಫರ್ಟ್ ಆಗ್ಬಿಟ್ರೆ, ಹೇಗೆ ಎಫರ್ಟ್ ಆಗ್ಬೇಕಂದ್ರೆ ಸರ್, ಬೆಳಿಗ್ಗೆ 8 ಗಂಟೆಗೆ ಹೋಗ್ಬೇಕು ಲೈಬ್ರರಿಗೆ, ನೈಟ್ 10 ಗಂಟೆವರೆಗೆ ಕುತ್ಕೊಬೇಕು. ಮತ್ತೆ ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡ್ಬೇಕು ಸರ್. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಫ್ಲೈಟ್ ಮೋಡ್ ಮಾಡ್ಬಿಟ್ಟು ಎತ್ತಿಟ್ಬಿಡ್ಬೇಕು ಅಷ್ಟೇ. ಅದನ್ನ ಜಾಸ್ತಿ ಯಾರು ಹಚ್ಕೊಳಕೋತಾರ ಹೋಗ್ತೀರಿ ಸರ್. ನೋಡಿ, ಮೊಬೈಲ್ ಅನ್ನ ಜಾಸ್ತಿ ಬಳಕೆಯನ್ನ ಮಾಡಕ್ ಹೋಗ್ಬಿಡಿ. ಈಗ ಸರ್ ಎಕ್ಸ್ಪೀರಿಯನ್ಸ್ ಅದರಿಂದ ಅವರೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ.
ಫೈಟ್ ಮೋಡ್ ಹಾಕ್ಬಿಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಏನ್ ನೀವು ಗುರಿ ಅಂತ ಇಟ್ಕೊಂಡಿದ್ದೀರಾ ಅದ್ರ ಕಡೆ ನೀವು ಜಾಸ್ತಿ ಒತ್ತನ್ನ ಕೊಡಿ ಅಂತ ಹೇಳ್ತಾ, ನೋಡಿ ಇವತ್ತು ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನೆಲ್ಲ ನಾವು ನಮ್ಮ ಒಂದು ನಾರಾಯಣ ಸ್ವಾಮಿ ಸರ್ ಎಂ ಅವ್ರ ಜೊತೆ ಹಂಚ್ಕೊಂಡ್ರಿ. ಅವರು ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. ಈ ಸಂದರ್ಭದಲ್ಲಿ ಅವರಿಗೆ ಈ ಒಂದು ತಿರುಮಲ ಅಕಾಡೆಮಿ ವತಿಯಿಂದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ನಾರಾಯಣ ಸ್ವಾಮಿ ಸರ್ ಧನ್ಯವಾದ. ಥ್ಯಾಂಕ್ ಯು.